ಕೆಂಪೇಗೌಡ ಜಯಂತಿ ಶುಭಾಶಯಗಳು ಎಲ್ಲರಿಗೂ. ಏನಂತಂದರೆ ನಾವು ಈ ಮಾಗಡಿ ರಸ್ತೆ, ನಾವು ಮಾಗಡಿ ತಾಲೂಕವರಾಗಿರೋದ್ರಿಂದ ನಮಗೆ ಕೆಂಪೇಗೌಡರ ಮೇಲೆ ಒಂದು ಅಭಿಮಾನ ಇರೋದ್ರಿಂದ ನಾವೇನು ಮಾಡ್ತೀವಿ, ಬಿ ಡಿ ಎ ಕಾಂಪ್ಲೆಕ್ಸ್ ಆವರಣದಲ್ಲಿ ಕೆಂಪೇಗೌಡ ಜಯಂತಿನ ವರ್ಷನೂ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಎಲ್ಲ ಇಲ್ಲಿರೋ ಮುಖಂಡರು, ದೊಡ್ಡವರು, ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಅದೇನೋ ಒಂದು ನಮಗೆ ಒಂದು ಕೆಂಪೇಗೌಡರ ಮೇಲೆ ಇರೋ ಅಭಿಮಾನಕ್ಕೆ ನಾವು ಈ ಥರ ಒಂದು ಆ ದಿನ ಒಂದು ರಕ್ತದಾನ ಇರ್ಬೋದು, ಮತ್ತು ಕಣ್ಣಿನ ದಾನ ಕೊಡೋರು ಮಾಡೋರು ಎಲ್ಲ ಮಾಡಬೇಕು. ಅದೇ ಥರ ನಮ್ಮ ಕುಣಿಗಲ್ ಡಿ ನಾಗರಾಜ್ ಅವ್ರ ಮಗಳು ಜಗದೀಶ್ ಅವರು ಬಂದಿದ್ದಾರೆ. ಹಂಗಾಗಿ ಎಲ್ಲ ಒಂದು ಸಂತೋಷದಿಂದ ಆಚರಿಸ್ತಾ ಇದ್ದೀವಿ ಸರ್. ಕೆಂಪೇಗೌಡರ ಅಭಿವೃದ್ಧಿ ಬಗ್ಗೆ ಸರ್ಕಾರ ಅದನ್ನು ನಾವು ಹೇಳೋಂಗಿಲ್ಲ ಸರ್. ಸರ್ಕಾರ ಯಾಕೆ ಅಂತಂದರೆ ಅವರು ಸರ್ಕಾರದಲ್ಲೇ ಕೆಂಪೇಗೌಡರು ಸಮಾಧಿ ಸಿಕ್ಕಿದ್ದು ಆಯಿತಾ. ಅವರು ಇದರಲ್ಲೇ ಕಾಂಗ್ರೆಸ್ ಸರ್ಕಾರದಲ್ಲೇ ಸಮಾಧಿ ಅಂತ ಗುರುತಿಸಿದ್ದು. ಈಗ ಅವರೇ ಅದನ್ನು ಮಾಡಿಲ್ಲ, ಮಟ್ಟಿಲ್ಲ ಅಂತಂದರೆ ಮತ್ತು ಅಲ್ಲಿ ಕೆಂಪೇಗೌಡರು ಸಮಾಧಿನೇ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಕೆಂಪೇಗೌಡರು ಹೆಸರಲ್ಲಿ ಲೇಔಟ್ ಮಾಡಿಬಿಟ್ಟು ಆ ರೋಡ್ಗೆ ಒಂದು ಎಸ್ ಎಂ ಕೃಷ್ಣ ಅವ್ರ ಹೆಸರು ಇಟ್ಬಿಟ್ರೆ ಬರೋದಿಲ್ಲ. ಕೆಂಪೇಗೌಡರನ್ನ ಸಮಾಧಿನ ಗುರುಸಿ ಅದನ್ನೊಂದು ದೊಡ್ಡ ಅಭಿವೃದ್ಧಿ ಮಾಡಿ ಒಂದು ದೊಡ್ಡ ಉದ್ಯಾನವನ ಮಾಡ್ತು ಅಂದರೆ ಮಾಗಡಿ ತಾಲೂಕಿಗಾಗಲಿ, ಮಾಗಡಿ ಕೆಂಪೇಗೌಡರು ಬೆಂಗಳೂರು ನಗರ ಕಟ್ಟಿರೋದಕ್ಕೂ ಅದಕ್ಕೊಂದು ಅರ್ಥಪೂರ್ಣ ಆಗುತ್ತೆ ಸರ್. ಭಾಳ ವಿಶೇಷವಾಗಿ ಇವತ್ತು ಏನು ಕೆಂಪೇಗೌಡ ಜಯಂತಿ, ಇವತ್ತು ನಮ್ಮ ನಾಗರಬಾವಿ ಮತ್ತು ಬಿ ಡಿ ಎ ಕಾಂಪ್ಲೆಕ್ಸ್ನ ನಾಡಪ್ರಭು ಕೆಂಪೇಗೌಡ ಏನೊಂದು ಸೇವಾ ಸಮಿತಿ ವತಿಯಿಂದ ನಮ್ಮ ಪ್ರತಾಪ್ ಅವರ ಅಧ್ಯಕ್ಷತೆಯಲ್ಲಿ ಮುಂದಾಳತ್ವದಲ್ಲಿ ಪ್ರತಿ ವರ್ಷ ಇದೊಂದು ಆಚರಣೆ ಮಾಡ್ಕೊಂಬರ್ತಿದ್ದು ಭಾಳ ವಿಶೇಷ. ಮೊದಲನೇದಾಗಿ ಈ ರಾಜ್ಯದ ಜನತೆಗೆ ಮತ್ತು ಭಾಳ ಮುಖ್ಯವಾಗಿ ಬೆಂಗಳೂರು ನಗರ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ನಗರವನ್ನು ಕಟ್ಟಿದಂತಹ ಕೆಂಪೇಗೌಡರು ಇವತ್ತು ಇಷ್ಟು ವರ್ಷ ಆದರೂ ಕೂಡ, ಶತಮಾನಗಳು ಕಳೆದರೂ ಕೂಡ ಇವತ್ತು ಕೆಂಪೇಗೌಡರಂಥ ಒಬ್ಬ ದೊಡ್ಡ ವ್ಯಕ್ತಿಯನ್ನು, ಬೆಂಗಳೂರು ಕಟ್ಟಿದಂಥ ವ್ಯಕ್ತಿಯನ್ನು ಇವತ್ತಿನ ಯುವ ಪೀಳಿಗೆ ನೆನೆಸ್ಕೊಂಡು ಆ ಜಯಂತಿ ಆಚರಣೆ ಮಾಡ್ತಿರೋದು ಭಾಳ ಸಂತೋಷ. ಭಾಳ ವಿಶೇಷವಾಗಿ ನಾನು ಈ ಭಾಗದಲ್ಲಿ ಪ್ರಮುಖ ಮುಖಂಡರು, ನಮ್ಮ ಆರ್ ಆರ್ ನಗರ ಕ್ಷೇತ್ರದ ಪ್ರಮುಖ ಮುಖಂಡರು, ಇವ್ರದ್ದೇ ಆದಂಥ ಚಟುವಟಿಕೆ ಮುಖಾಂತರ ಈ ಒಂದು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಒಂದು ಪ್ರತಾಪ್ ಗೌಡ ಅನ್ನೋ ಒಂದು ಹೆಸರನ್ನು ಏನು ಚಾಲ್ತಿಯಲ್ಲಿದೆ, ಅವರ ಒಂದು ಮುತುವರ್ಜಿ ಮತ್ತು ಒಂದು ಅಭಿಮಾನ, ಬೆಂಗಳೂರು ಕಟ್ಟಿದಂತಹ ನಾಡಪ್ರಭು ಕೆಂಪೇಗೌಡರ ಮೇಲೆ ಇಟ್ಟುವಂಥ ಅಭಿಮಾನ. ಯಾಕಂದರೆ ಈ ಕಾಳಜಿ, ಈ ಮುತುವರ್ಜಿ ಯಾರು ರಾಜಕಾರಣಿಗಳಿಗೂ ಬರೋಲ್ಲ. ಇಷ್ಟೆಲ್ಲ ಅಭಿಮಾನ ಇಟ್ಕೊಂಡು ಇವತ್ತು ರಕ್ತದಾನ ಶಿಬಿರ ಇಟ್ಕೊಂಡಿದ್ದಾರೆ, ಅದೇ ರೀತಿ ನೇತ್ರದಾನ ಶಿಬಿರವನ್ನು ಇಟ್ಕೊಂಡಿದ್ದಾರೆ. ಭಾಳಷ್ಟು ಜನ ಬಂದಂಥ ಇವರಿಗೆ ಊಟ ಕೊಡುವಂಥದ್ದು ಬೇರೆ ಬೇರೆ ವ್ಯವಸ್ಥೆಗಳನ್ನು ಕೂಡ ನಮ್ಮ ಪ್ರತಾಪ್ ಗೌಡರು ಇಟ್ಕೊಂಡಿದ್ದಾರೆ. ಮೊದಲನೇದಾಗಿ ನಾನು ಬೆಂಗಳೂರು ನಗರದ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳಿಗೆ ಇಷ್ಟಪಡ್ತೀನಿ. ಈ ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರು ಅವರ ಒಂದು ಹೆಸರು ಚಿರಾಗಿ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಏನೊಂದು ಸಾಮಾಜಿಕ ಕೆಲಸಗಳನ್ನ ಮಾಡ್ತಿದ್ದಾರೆ. ಭಗವಂತ ಪ್ರತಾಪ್ ಗೌಡರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಇಷ್ಟು ವರ್ಷವಾದರೂ ಕೆಂಪೇಗೌಡರ ಸಮಾಧಿ ಅಭಿವೃದ್ಧಿ ಅಂತ ಇಲ್ಲ. ಸರ್ಕಾರಗಳು ಬರೋಂಥ ಸರ್ಕಾರಗಳು ಕೇವಲ ಕೆಂಪೇಗೌಡರನ್ನ ಒಂದು ಸಮಾಜದ ಓಲೈಕೆಗೆ ಬಳಸ್ಕೊಳ್ತದೆ ಇವತ್ತಿನ ಸರ್ಕಾರಗಳು. ಅದಾಗಬಾರ್ದು. ಯಾಕೆ ಅಂತಂದರೆ ಇವತ್ತೆಲ್ಲ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಬೆಂಗಳೂರು ಕಟ್ತಂತವ್ರು ನಾಡಪ್ರಭು ಕೆಂಪೇಗೌಡರು. ಕೆಂಪೇಗೌಡ ಬಡಾವಣೆ ಅಂತ ಹೆಸರಿಟ್ಟಿದ್ದಾರೆ, ಆದರೆ ಕೆಂಪೇಗೌಡ ಸಮಾಧಿನ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರ ಕೈಲಾಗ್ತಿಲ್ಲ. ಸರ್ಕಾರಗಳು ಇವತ್ತಿನ ಬರೋಂಥ ಸರ್ಕಾರಗಳು ರಿಯಲ್ ಎಸ್ಟೇಟ್ ದಂಧೆಗಳು ಇಳಿದುಬಿಟ್ಟಿದೆ. ನಾಡಪ್ರಭು ಕೆಂಪೇಗೌಡರ ಸಮಾಧಿನ ಅವರ ಅಥವಾ ಜನ್ಮಸ್ಥಳಗಳನ್ನ ಅದನ್ನು ಅಭಿವೃದ್ಧಿ ಪಡಿಸೋದೆ ಇವತ್ತು ಲೇಔಟ್ ಮಾಡಿ ಕೆಂಪೇಗೌಡರು ಜನಗಳಿಗೋಸ್ಕರ ಏನೋ ಒಂದು ಜನಗಳಿಗೆ ನಾವು ಕೆಂಪೇಗೌಡರು ನೆನೆಸ್ಕೊಳ್ತಾ ಇದ್ದೀವಿ ಅಂತ ಒಂದು ಲೇಔಟ್ನ ಬಡಾವಣೆ ಹೆಸರಿಡೋದು ಬಿಟ್ಟರೆ, ಕೆಂಪೇಗೌಡರು ಅವರ ಒಂದು ಹೆಸರು ಶಾಶ್ವತವಾಗಿರಬೇಕು ಅನ್ನೋ ಯಾವುದೇ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾಯಿಲ್ಲ. ಆದಷ್ಟು ಅತಿ ಶೀಘ್ರದಲ್ಲೇ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಬೆಂಗಳೂರು ಕಟ್ಟಿದಂತಹ ಕೆಂಪೇಗೌಡರ ಒಂದು ಸಮಾಧಿ ಆದಷ್ಟು ಬೇಗ, ಇವತ್ತು ಯಾರ್ಯಾರಿಗೋ ಸಮಾಧಿ ಕಟ್ಟಲಿಕ್ಕೆ ಜಾಗಗಳನ್ನ ಕೊಡ್ತಾರೆ, ಇದನ್ನು ಕೊಡ್ತಾರೆ. ಇದು ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರನ್ನ ಇವತ್ತು ಸರ್ಕಾರಗಳು ಮರ್ತಿದೆ. ಇದು ಆಗಬಾರ್ದು, ಇದೊಂದು ದುರಂತ. ದಯಮಾಡಿ ಇನ್ಮೇಲೆ ಅದು ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ಸಮಾಧಿ ನಿರ್ಮಾಣ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಏನು ಕೆಂಪೇಗೌಡರು ಮಾಡಿದಂಥ ಸಾಮಾಜಿಕ ಕೆಲಸಗಳನ್ನ ಮುಂದುವರಿಸೋ ಕೆಲಸನ ಇವತ್ತಿನ ಸರ್ಕಾರಗಳು ಮಾಡಬೇಕು ಅಂತ ಮನವಿ ಮಾಡ್ತೀನಿ. ಚುಮ್ಮನಹಳ್ಳಿ ಬಳಿ 5 ಎಕರೆಯಲ್ಲಿ ಉದ್ಯಾನ ಕೇಂದ್ರ ಮಾಡೋಕ್ಕೆ ಭೂಮಿ ಪೂಜೆ ಮಾಡಿದ್ರು. ಪೂಜೆ ಮಾತ್ರ ಮಾಡಿದ್ರೆ ಇನ್ನೂ ಅಡಿಗಲ್ಲ ಹೇಳಿಲ್ಲ ಸರ್ಕಾರಗಳು. ನಾನು ಆಗಲೇ ಹೇಳಿದ್ನಲ್ಲ, ಸರ್ಕಾರಗಳು ಕೇವಲ ಕೆಂಪೇಗೌಡರ ಹೆಸರನ್ನ ಅವರ ರಾಜಕೀಯ ಒಂದು ತೆವಲಿಗೆ ಉಪಯೋಗಿಸ್ಕೊಳ್ತಿದೆ ಹೊರತು ನಿಜವಾಗ್ಲೂ ಅರ್ಥಪೂರ್ಣವಾಗಿ ಕೆಂಪೇಗೌಡ ಜಯಂತಿ ಇವತ್ತು ಆಚರಣೆ ಆಗ್ತಾಯಿಲ್ಲ. ಇವತ್ತೆಲ್ಲೋ ಪ್ರತಾಪ್ ಗೌಡರು ಅಂತವರು ಅಭಿಮಾನಿಗಳು ಇವತ್ತು ಎಲ್ಲೋ ಒಂದು ಕಡೆ ಬೆಂಗಳೂರು ನಗರ ಕಟ್ಟಿದಂಥ ಒಬ್ಬ ವ್ಯಕ್ತಿಯ ಮೇಲೆ ಅಭಿಮಾನ ಇಟ್ಕೊಂಡು ತಮ್ಮ ಸ್ವಂತ ದುಡ್ಡಲ್ಲಿ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಯಾವುದೇ ಸರ್ಕಾರಗಳು ಮುತುವರ್ಜಿ ವಹಿಸಿ ಮಾಡ್ತಾಯಿಲ್ಲ. ಇವತ್ತು ಇಂಥ ಅಭಿಮಾನಿಗಳು ಪ್ರತಾಪ್ ಗೌಡ ಅಂತವರು ಅವರ ಸ್ನೇಹಿತರು, ಸಂಗಡಿಗರು ಏನು ಇವತ್ತು ಮಾಡ್ತಾ ಇದ್ದಾರೆ, ಇದನ್ನಾರ ತಿಳ್ಕೊಂಡು ಸರ್ಕಾರ ಅರ್ಥಕೊಂಡು ಸರ್ಕಾರ ಕೆಂಪೇಗೌಡರ ಹೆಸರನ್ನು ಅಜರಾಮರಗೊಳಿಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ.